ಅರ್ಕಾವತಿ ಲೇಔಟಲ್ಲಿ ಯಾವುದನ್ನು ಕೂಡ ಡಿನೋಟಿಫೈ ಮಾಡಿಲ್ಲ ಅಂತ ಹೇಳಿದರು. ಅವ್ರು ಭಾಳ ಜಾಣ್ಮೆಯಿಂದ ಮಾತನ್ನು ಹೇಳಿದ್ದಾರೆ. ನಾನು ಮೆಚ್ಕೊಳ್ತೀನಿ. ಅವ್ರು ಖಂಡಿತವಾಗೂ ನಾನು ಮೆಚ್ಕೊಳ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಅವರು ಒಂದು ಜುಡಿಷಿಯಲ್ ಎಂಕ್ವೈರಿ ನೇಮಿಸಿದರು ಕೆಂಪಣ್ಣ, ಜಸ್ಟಿಸ್ ಕೆಂಪಣ್ಣ ಅವ್ರ ನೇತೃತ್ವದಲ್ಲಿ. ಅದೆಲ್ಲವೂ ಕೂಡ ಮಾಡಿ ಅವರು ವರದಿಯನ್ನು ಕೊಟ್ಟ ಮೇಲೆ ಇವ್ರು ಏನು ಮಾಡಿದರು ಅಂದರೆ ಕ್ಯಾಬಿನೆಟಲ್ಲಿ ಅವ್ರು ಏನು ಮೂಲಭೂತವಾಗಿ ಏನು ತಪ್ಪಾಗಿದೆ, ಯಾವ ರೀತಿ ನಮ್ಮ ರಾಜ್ಯಕ್ಕೆ ಹಾನಿಯಾಗಿದೆ, ರೈತರಿಗೆ ಹಾನಿಯಾಗಿದೆ, ಈ ರೀಡು ಮಾಡೋ ಮುಖಾಂತರ ಅನ್ನೋದನ್ನು ಅಂಶ ಬಿಟ್ಬಿಟ್ರು. ಅವ್ರು ಕೆಲವು ಸಜೆಷನ್ ಕೊಟ್ಟಿದ್ರು, ಮುಂದೆ ಹಿಂಗೆ ಆಗಬಾರ್ದು, ಸುಧಾರಣೆ ಆಗಬೇಕು ಅಂತ. ಬರೀ ಸುಧಾರಣೆ ಕ್ರಮಕ್ಕೆ ಅವತ್ತಿನ ಚೀಫ್ ಸೆಕ್ರೆಟರಿ ನೇತೃತ್ವದಲ್ಲಿ ಕಮಿಟಿ ಮಾಡಿ ಸುಧಾರಣೆ ಕ್ರಮಗಳ ಬಗ್ಗೆ ಮಾತನಾಡಿದ್ರು. ಅಲ್ಲಿ ಇರುವಂಥದ್ದು ಡಿನೋಟಿಫಿಕೇಷನ್ಗೆ ಇನ್ನೊಂದು ಹೆಸರನ್ನು ಕೊಟ್ಟು ರೀಡು ಮಾಡಿ ನೂರಾರು ಎಕರೆನ ಡಿನೋಟಿಫೈ ಮಾಡಿ, ಅಂದರೆ ಕೈ ಬಿಡೋದು ಬೇಡ. ಅವ್ರು ಡಿನೋಟಿಫೈ ಅಂದ್ರೆ ಅವ್ರಿಗೆ ಟೆಕ್ನಿಕಲ್ ನಾ ಎಲ್ಲಿ ಮಾಡಿದ್ದೀನಿ ಅಂತಾರೆ. ರೀಡು ಹೆಸರಿನಲ್ಲಿ ಇವತ್ತು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಅಂತೇಳಿ ಕೆಂಪಣ್ಣ ರಿಪೋರ್ಟ್ ಇದೆ. ಇಲ್ಲಿ ಸತ್ಯಕ್ಕೆ ದೂರವಾದದ್ದು ಅನ್ನೋದ್ರ ಬದಲು ಸುಳ್ಳು ಅನ್ಬೋದು ಅಂತ, ಇದು ರೀಡು ಅನ್ನೋದ್ರ ಬದಲು ಡಿನೋಟಿಫಿಕೇಶನ್ ಅನ್ಬೋದು. ಎರಡೂ ಅದೇ ಅಲ್ಲ, ಸತ್ಯಕ್ಕೆ ದೂರವಾದದ್ದು ಒಂದು ಅದೇನೆ, ಸುಳ್ಳು ಅಂದ್ರೆ ಅದೇ, ರೀಡು ಅಂದ್ರು ಅದೇನೆ, ಡಿನೋಟಿಫೈಡ್ ಅಂದ್ರು ಅದೇ. ನೋಡಿ ಇಲ್ಲಿ ಹೇಳ್ತೀನಿ. Conclusion of Kempanna report. The commission has found that out of the land acquired for Arkavati layout, a large extent of 868 acres, 27 guntas of the land has been excluded from acquisition in violation of High Court and Apex Court orders dated 25/11/2005. You court order date you. In violation of that orders, ಅದು ಯಾವುದೋ ಹೈಕೋರ್ಟ್ದು 25/11/2005 ಆ್ಯಂಡ್ ಅಪೆಕ್ಸ್ ಕೋರ್ಟ್ ಅಂದರೆ ಸುಪ್ರೀಂ ಕೋರ್ಟ್ನ ಆರ್ಡರ್ 5/11/2010. ಈ ಆರ್ಡರ್ಗಳ ವೈಲೇಷನನ್ನು ಮಾಡಿ 868 ಏಕರ್ಸನ್ನು ಇವರು ಕೈ ಬಿಟ್ಟಿದ್ದಾರೆ. ಆಲ್ಸೋ ದ ಪ್ರೊವಿಷನ್ಸ್ ಆಫ್ BDA and Land Acquisition Act. Out of the said 868 acres, 27 guntas of land, except 16 acres and 17.5 guntas of C category of land, which is excluded on the ground of economic viability, the remaining extent of 852 acres, 19.5 guntas under A, B, D category of lands is excluded only with the view to favor the owners, persons interested in the lands. The land is these 852 acres of lands is excluded only with the view to favor the owners and persons interested in the lands. Idu corruption alva. The commission is constrained to express its displeasure over the way in which BDA and the matter the government dealt. It is not only BDA. The matter the government dealt in the matter of exclusion and denotification of the lands, it is evident that only because of their acts of denotification, deletions, exclusions, etc., is a flagrant violation of law and also guidelines of honorable courts, the mega project of Arkavati layout is turned out to be a maze. Maze ಅಂತಂದ್ರೆ ಕನ್ನಡದಲ್ಲಿ ಏನಂತೀರ ಅದಕ್ಕೆ? ಮಾಯಾಜಾಲ. ಇಟ್ಸ್ ಅ ಮೇಜ್. ಮಾಯಾಜಾಲ ಆಯಿತು ಅಂತ. ಮಾನ್ಯ ಸಭಾಧ್ಯಕ್ಷರೇ, ಅಷ್ಟೇ ಅಲ್ಲ, ಇಲ್ಲಿದೆ ನೋಡಿ. The way in which various recommendatory reports, orders of land acquisition officers of the BDA came to be generated, they are generated, and the manner in which they came to be considered by the men at the helm of affairs. They have turned this entire scheme into scam.
commission report, conclusion, Kempanna commission report, new appoint, CM sir, please repeat. ಅಲ್ರಿ ಅರೆ ನಾವೇ ಕಡೆ ಹಾಕ್ಬೇಕು ರೀ. ನೀವು ಕ್ಯಾಬಿನೆಟ್ ಒಪ್ಕೊಂಡಿದೆ, ಪಬ್ಲಿಕ್ ಡಾಕ್ಯುಮೆಂಟ್, ಇಟ್ಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್. ಕ್ಯಾಬಿನೆಟ್ ಮುಂದೆ ಬಂದೋಗಿದೆ, ಕ್ಯಾಬಿನೆಟ್ ಅಲ್ಲಿ ಬಂದೋಗಿದೆ, ಇಲ್ಲಿ ಹಾಕಿಡ್ಬೇಕು ರೀ. ಕ್ಯಾಬಿನೆಟ್ ಅಲ್ಲಿ ಬಂದೋಗಿದೆ, ಟೆಕ್ನಿಕಲ್ ಗ್ರೌಂಡ್ ಮೇಲೆ ಹೇಳಿ, ಸತ್ಯ ಒಪ್ಕೊಳ್ಳಿ. ಟೆಕ್ನಿಕಲ್ ಗ್ರೌಂಡ್ ಮೇಲೆ ಸಮಯ ಇತ್ತು ಅಂದ್ರೆ ಅವತ್ತಿನ ಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗ ಉಪಾಧ್ಯಕ್ಷ ವಿಪಕ್ಷ ನಾಯಕ ಮಾತಾಡ್ಬೋದಿತ್ತು, ಮಾತಾಡ್ಲಿಲ್ಲ. ಮುಗಿಸ್ಬಿಡ್ಲಿ ಅವರು. ಮುಗಿಸಿದ ಮೇಲೆ ನೀವ್ ಏನ್ ಬೇಕಾದ್ರು ಹೇಳ್ರಿ. ಅಲ್ಲ, ನೀವು ಸ್ಪಷ್ಟೀಕರಣ ಕೇಳುವಾಗ ಏನಾದ್ರು ಕೇಳ್ರಿ, ಅವ್ರು ಮುಗಿಸ್ಲಿ. ಸತ್ಯ ಡಾಕ್ಯುಮೆಂಟ್ ಹೇಳ್ತಾ ಇರೋದು, ನಾನು ಹೇಳ್ತಾ ಇಲ್ಲ. ಕೆಂಪಣ್ಣ ಕಮಿಷನ್ ರಿಪೋರ್ಟ್ ನೀವ ನೇಮಕ ಮಾಡಿರೋದು. ಇದನ್ನ ಯಾಕೆ ಮುಚ್ಚಿಟ್ರಿ? ನಿಮ್ ಕ್ಯಾಬಿನೆಟ್ ಮುಂದೆ ಬಂದಾಗ, ಅವತ್ತು ಯಾಕೆ ಮುಚ್ಚಿಟ್ರಿ? ನೀವು ಸ್ಪಷ್ಟೀಕರಣ ಕೇಳುವಾಗ ನೀವು ಕೇಳಬಹುದು ಜಾರ್ಜ್ ಅವರೇ. ಮನೆ ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳು ಅಸೆಂಬ್ಲಿಯಲ್ಲಿ ಲೇ ಮಾಡಿ ಸ್ಪಷ್ಟೀಕರಣಕ್ಕೆ ಅವಕಾಶ ಕೊಡ್ತೀನಿ. ಕ್ಯಾಬಿನೆಟ್ ಅಲ್ಲಿ ಒಪ್ಪಿಕೊಂಡಿದೆ, ಕ್ಯಾಬಿನೆಟ್ ಅಲ್ಲಿ ಮಾನ್ಯ ಸಭಾಧ್ಯಕ್ಷರೇ, ಒಂದ್ ನಿಮಿಷ ಮಾನ್ಯ ಸಭಾಧ್ಯಕ್ಷರೇ, ಏನ್ ಮಾಡ್ಬೇಕು ಅಂತ ಈಗ? ಎಂಟೈರ್ ಸ್ಕೀಮ್ into scam. ಆಮೇಲೆ ಬ್ರಿಂಗಿಂಗ್ ಬೋತ್ tears and smile, ಕಣ್ಣೀರು ಮತ್ತು ನಗು ಎರಡು ಇದರಿಂದ ಆಗಿದೆ. Tears in the eyes of thousands of applicants. Tears in the eyes of applicants. ಕ್ಯಾಬಿನೆಟ್ ಚರ್ಚೆ ಆಗಿದೆ ಅಂತ ಅವ್ರು ಹೇಳಿದ್ರು. Together aspiring for house sites. ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇದೆ. ಈ ಒಂದು ಮಟ್ಟಿಗೆ ಹೋಗ್ತದೆ ನಮ್ಗೆ ಕೂಡ ಗೊತ್ತಿಲ್ಲ. Aspiring for the household and sites have a roof on their heads, at least in this layout, at the lands of beauty, and smile, and smile in the face of land mafia, and in the face of land mafia, which has spread the tentacles all over metropolitan city of Bangalore. ಬಡವರ ಕಣ್ಣಲ್ಲಿ ಅಪ್ಲಿಕೇಶನ್ ನೀರು, ಲ್ಯಾಂಡ್ ಮಾಫಿಯಾಗೆ ನಗು, ಅವ್ರ ಮುಖಕ್ಕೆ ನಗು, ಇದರಿಂದ ಆಗಿರುವಂತಹದ್ದು ಕಮಿಷನ್ ಹೇಳಿ. ಕೆಂಪಣ್ಣ ಆನರಬಲ್ ಜಸ್ಟಿಸ್ ಕೆಂಪಣ್ಣ ಅವರು ಇವರು ನೇಮಿಸಿರೋದು ಹೇಳಿದ್ದಾರೆ. ಚರ್ಚೆ ಮಾಡಿ ಅಭ್ಯಂತರ. ಅವತ್ತು 1 ಎಕರೆಗೆ 10 ಕೋಟಿ ರೂಪಾಯಿ ಇತ್ತು. 800 ಎಕರೆ ಅಂದ್ರೆ 8,000 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ. ಗೌರ್ಮೆಂಟ್ಗೆ ಲಾಸ್ ಆಗಿದೆ. 8,000 ಕೋಟಿ ಅವ್ಯವಹಾರ ಆಗಿದೆ. ಯಾರ ಪಕ್ಷಕ್ಕೆ ಹೋಯ್ತು, ಯಾರ ಮನೆಗೆ ಹೋಯ್ತು, ಯಾರ ಟ್ರೆಜರಿಗೆ ಹೋಯ್ತು? ದಾಖಲೆ ಕಮಿಷನ್ ಹೇಳಿದೆ, ನಾನು ಹೇಳಿಲ್ಲ. ಮಾಡ್ತಾ ಇಲ್ಲ. ಇವತ್ತು ದಾಖಲೆ ಸಮಿತಿ ಆಯ್ತು. ಮುಖ್ಯಮಂತ್ರಿಗಳು ತಮ್ಮ ಉತ್ತರವನ್ನ ಹೇಳುತ್ತಿದ್ದಾರೆ, ಅವರು ಅದನ್ನು ಮುಂದುವರಿಸುತ್ತಾರೆ. ನೀವುಗಳು ಅಲ್ಲ, ನಾನು instead of getting sites, and the frustration of applicants aspiring for sites against gross discrimination, commission ಹೇಳಿದೆ, rampant corruption and misuse of office, officials of the BDA for personal gain and benefit of the persons interested. When reached to the boiling point, their voice was
ಮಾಡಲಿ representatives of the people in the state. ನಾನು ಕೇಳ್ತೀನಿ Both in print and electronic media, Arkavati, Karmakanda, and it became a talk of the city. ಅವರೇ ಹೇಳ್ತಾರೆ ಅರ್ಕಾವತಿ ಕರ್ಮಕಾಂಡ. ಈಗ ಮುಖ್ಯಮಂತ್ರಿಗಳು ಒಂದ್ ನಿಮಿಷ ತಡ್ರಿ, ನಿಮ್ ಪರವಾಗಿ ಒಂದ್ ನಿಮಿಷ ತಡ್ರಿ. ಮುಖ್ಯಮಂತ್ರಿಗಳಲ್ಲಿ ಅಲ್ಲ, ಒಂದ್ ನಿಮಿಷ ಮಹೇಶ, ಒಂದ್ ನಿಮಿಷ ತಡ್ರಿ. ನಾನೇ ಕೇಳ್ತೀನಿ, ತಡ್ರಿ ಒಂದ್ ನಿಮಿಷ. ಮುಖ್ಯಮಂತ್ರಿಗಳೇ, ಈಗ ಅದು ರೀಡು ಅದನ್ನೇ ಮತ್ತೆ ನಾವು ಕರ್ನಾಟಕದಲ್ಲಿ ಕೇಳೇ ಇರಲಿಲ್ಲ. ನೀವು ಅದನ್ನ CBI ಕೊಡಿ. ಯಾಕೆ ಮಾಡ್ತೀರಿ? ಆಯ್ತಾಯ್ತು, ಕೇಳೋಣ. ತಪ್ಪು ಸರಿ ಜನಕ್ಕೆ ಗೊತ್ತಾಗಲಿ ಕೊಡಿ. ಈಗ ಜುಡಿಷಿಯಲ್ ಕಮಿಷನ್ ಇಂಕ್ವೈರಿ ಮಾಡಿ ರಿಪೋರ್ಟ್ ಕೊಟ್ಟಿದೆ. ಹಾ. ಈಗ ನೆಕ್ಸ್ಟ್ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಇದಾರೆ ಎಲ್ಲರನ್ನು ಪ್ರಾಸಿಕ್ಯೂಟ್ ಮಾಡ್ತೇವೆ, ಮಾಡಿ ಅದ್ದಾರು ಮಾಡಿ. ಜೈಲಿಗೆ ಹಾಕಿಸ್ತೇವೆ. ಮಾಡಿ ಅದ್ದಾರು. ಮತ್ತೆ ಸಮಯ ವೇಸ್ಟ್ ಮಾಡೋದಿಲ್ಲ, ಪ್ರಾಸಿಕ್ಯೂಟ್ ಮಾಡ್ತೇವೆ, ಕೇಸ್ ಪ್ರಾಸಿಕ್ಯೂಟ್ ಮಾಡ್ತೇವೆ. ಕೇಳ್ತೇನೆ. ಮುಖ್ಯಮಂತ್ರಿಗಳು ಎಲ್ಲರನ್ನು ಕೂಡ ಜೈಲಿಗೆ ಹಾಕಿಸ್ತೇವೆ. ಈಗ ಮುಖ್ಯಮಂತ್ರಿಗಳು ಅವರು ಪಾಯಿಂಟ್ ಆಫ್ ಆರ್ಡರ್ ಏನ್ ರೇಸ್ ಮಾಡಿದ್ದಾರೆ ಅಂದ್ರೆ, ಜಾರ್ಜ್ ಅವರು ಈಗ ತಾವು ಓದಿರೋ ಅರ್ಕಾವತಿ ರಿಪೋರ್ಟ್ ಏನಿದೆಯೋ ಆ ರಿಪೋರ್ಟು ಅದು ಲೇ ಮಾಡಿ ತಮಗೂ ಒಂದು ಕಾಪಿ ಕೊಟ್ಟು ಚರ್ಚೆ ಮುಂದುವರಿಸಿದ್ರೆ ಒಳ್ಳೇದು ಅನ್ನೋದು. ಆಯ್ತು, ಅದಕ್ಕೇನು ಅನ್ನೋದು ತಡ್ರಿ ಒಂದ್ ನಿಮಿಷ. ಯುಟಿಕಾ ಅವ್ರು ಹೇಳ್ತಿದ್ದಾರೆ. ಆಯ್ತು, ನಾನು ನಿಮ್ ಪರವಾಗಿ ನೀವೇನ್ ಹೇಳಿದಿರೋ ಅದನ್ನೇ ಕೇಳಿದ್ದೀನಿ. ತಡ್ರಿ ಅವ್ರು ಏನ್ ಹೇಳ್ತಾರೆ ಅಂತ. ನಾನು ಪೂರ್ಣ ಪ್ರಮಾಣದ ಕಮಿಷನ್ ರಿಪೋರ್ಟ್ ಇಟ್ಟಿಲ್ಲ. ಈಗ ಒಂದ್ ನಿಮಿಷ, ಅವ್ರ ಕ್ಯಾಬಿನೆಟ್ ಮಾತಾಡಕಂದ್ರೆ ಬಿಡ್ರಿ, ಯಾಕೆ ಸ್ಪ್ರಿಂಗ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.